ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಮೀನರಾಶಿಯಲ್ಲಿ ರಾಹು ಶುಕ್ರನ ಸಂಯೋಗದಿಂದ ವಿಪರೀತ ರಾಜಯೋಗ. ಈ ರಾಶಿಗಳಿಗೆ ಬಹಳ ಶುಭ ಫಲಿತಾಂಶ ಸಿಗಲಿದೆ. ಯಾವ ರಾಶಿಗೆ ಅನ್ನೋದನ್ನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ನೀವು ಯಾರು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹಾಗೆ ನಿಮ್ಮ ಏನು ವೈಯಕ್ತಿಕ ಸಮಸ್ಯೆ ಇದು ನನಗೆ ಬರೆದು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಹಾಗೆಯೇ ರಾಶಿ ನಕ್ಷತ್ರವನ್ನು ತಿಳಿಸಿ. ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಪರವಾಗಿ ಡೇಟ್ ಆಫ್ ಬರ್ತ್ ನಮೂದಿಸಿ. ಬರೀ ರಾಶಿ ನಕ್ಷತ್ರದ ಡೇಟ್ ಆಫ್ ಬರ್ತನ್ನು ನಮೂದಿಸಿದೆ ಖಂಡಿತವಾಗ್ಲೂ ಉತ್ತರಿಸೋಕ್ಕಾಗಲ್ಲ. ಪ್ರತಿ ಸಲ ಹೇಳ್ತಾ ಇದ್ದೇನೆ, ಅದನ್ನೇ ತಪ್ಪು ಮಾಡ್ತಾ ಇದ್ದೀರಿ. ಖಂಡಿತವಾಗ್ಲೂ ವೀಕ್ಷಕರೇ, ನನ್ನ ಪ್ರೀತಿಯ ವೀಕ್ಷಕರೇ, ನೀವು ಖಂಡಿತವಾಗ್ಲೂ ಅರ್ಥ ಮಾಡಿಕೊಂಡು ನಿಮ್ಮ ಸಮಸ್ಯೆ ಏನು ಅಂತ ಬರೆದುಕೊಳ್ಳಿಸಿ ಖಂಡಿತವಾಗ್ಲೂ ಉತ್ತರಿಸನೇ. ಅದಕ್ಕೆ ಸೂಕ್ತ ಸುಲಭ ಪರಿಹಾರವನ್ನು ಕೂಡ ನಾನು ನಿಮಗೆ ಆಗುವಂಥ ಪರಿಹಾರವನ್ನೇ ಸೂಚಿಸ್ತೇನೆ. ಹಾಗೆ ಸಬ್ಸ್ಕ್ರೈಬ್ ಅಂತ ಉತ್ತರಿಸಿ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ನನಗೆ ಆಧ್ಯಾತ್ಮದ ಬಗ್ಗೆ ಅಥವಾ ಜ್ಯೋತಿಷ್ಯದ ಬಗ್ಗೆ ನೀವು ಪ್ರಶ್ನೆ ಕೇಳಬಹುದು. ಒಂದು ವೇಳೆ ನನಗೆ ಅದು ಏನಾದರೂ ಇಷ್ಟ ಆದರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ವೀಡಿಯೋ ಮಾಡಿ ಹಾಕ್ತೇನೆ. ಖಂಡಿತ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರುವ ಶಿವದೇವರು ಹಾಗೂ ಕೊರಗಜ್ಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಪ್ರಶ್ನೆಗಳನ್ನು ಕೇಳಿ ರಾಶಿ ನಕ್ಷತ್ರ ಜೊತೆಗೆ ನಿಮ್ಮ ಸಮಸ್ಯೆ ಏನು ಅಂತ ಬರೆದುಕೊಳ್ಳಿಸಿ ಖಂಡಿತವಾಗ್ಲೂ ಉತ್ತರಿಸ್ತೇನೆ ಅಂತ ಹೇಳ್ತಾ, ಮೀನರಾಶಿಯಲ್ಲಿ ರಾಹು ಶುಕ್ರನ ಸಂಯೋಗ ವಿಪರೀತ ರಾಜಯೋಗ. ಈ ಶುಭ ಯೋಗ ಕೆಲವು ರಾಶಿ ಚಿಹ್ನೆಗಳೇ ಬಹಳ ಶುಭ ಫಲಿತಾಂಶಗಳನ್ನು ನೀಡಲಿದೆ. ಗ್ರಹಗಳ ರಾಶಿ ಬದಲಾವಣೆಯಿಂದ ಅನೇಕ ಶುಭ ಅಶುಭ ಯುಗಗಳು ರೂಪುಗೊಳ್ಳುವಂಥದ್ದು. ರಾಹು 2024 ಮೀನರಾಶಿಯಲ್ಲಿ ಉಳಿಯುವಂಥದ್ದು. ಅದೇ ಸಮಯದಲ್ಲಿ ಶುಕ್ರ ಏಪ್ರಿಲ್ 23ರವರೆಗೆ ಮೀನರಾಶಿಯಲ್ಲಿ ಚಲಿಸುವಂಥದ್ದು. ಇದರ ನಂತರ ಶುಕ್ರ ಮೇಷರಾಶಿಯನ್ನು ಪ್ರವೇಶಿಸುವಂಥದ್ದು. ಮೀನರಾಶಿಯಲ್ಲಿ ರಾಹು ಶುಕ್ರನ ಸಂಯೋಗದಿಂದಾಗಿ ವಿಪರೀತ ರಾಜಯೋಗ ಸೃಷ್ಟಿಯಾಗಲಿದೆ. ಜ್ಯೋತಿಷ್ಯದಲ್ಲಿ ಈ ರಾಜಯೋಗವನ್ನು ಬಹಳ ಮಂಗಳಕರ ಅಂತ ಪರಿಗಣಿಸಲಾಗಿದೆ. ಈ ರಾಜಯೋಗದಿಂದ ಯಾವ ರಾಶಿಯ ಜನರು ಪ್ರಯೋಜನಗಳನ್ನು ಪಡೆದುಕೊಳ್ಳಲಿದ್ದಾರೆ ಅಂತ ನೋಡೋಣ. ಅಂದರೆ ಪ್ರತಿಯೊಂದು ಗ್ರಹ ಸಂಚಾರ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಎಷ್ಟು ದಿನ ಅಂತ ಇರುತ್ತೆ. ಆಗ ಕೆಲವೊಂದು ರಾಶಿಗೆ ಸಮಯ ಸರಿ ಇಲ್ಲ, ಕೆಲವೊಂದು ಗ್ರಹಗಳ ಒಂದು ಇದರಿಂದ ಕೆಲವು ರಾಶಿಗೆ ಸಮಯ ಸರಿ ಇಲ್ಲ ಅಂದರೂ ಈ ಒಂದು ಕೆಲವು ಗ್ರಹಗಳ ಒಂದು ಸಂಚಾರ ಏನಿರುತ್ತೆ ಒಂದು ರಾಶಿಯಿಂದ ಇನ್ನೊಂದು ಅದು ತುಂಬಾ ಅದೃಷ್ಟವನ್ನು ಅಥವಾ ಶುಭ ಫಲಿತಾಂಶಗಳನ್ನು ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯದನ್ನು ಮಾಡುವಂಥದ್ದು. ಇಷ್ಟು ದಿನ ಅಂತ ಆದರೂ ನಮಗೆ ಒಂದು ನೆಮ್ಮದಿ ಸಿಗುವಂಥದ್ದಲ್ವ, ಅದಕ್ಕೆ ನಾನು ಈ ಥರ ಎಲ್ಲ ವೀಡಿಯೋವನ್ನು ಹಾಕ್ತಾ ಇರೋದು ನಿಮಗೋಸ್ಕರ. ಹಾಗೆಯೇ ಮೇಷರಾಶಿ ಚಿಹ್ನೆಯ ಜನರು ವಿಪರೀತ ರಾಜಯೋಗದಿಂದ ಸಾಕಷ್ಟು ಪ್ರಯೋಜನವನ್ನು ಪಡೆಯಲಿದ್ದಾರೆ. ನೀವು ಆಕಸ್ಮಿಕವಾಗಿ ಹಣವನ್ನು ಪಡೆಯುವಂಥದ್ದು, ಹಳೆಯ ಹೂಡಿಕೆಗಳಿಂದ ನೀವು ಸಾಕಷ್ಟು ಲಾಭವನ್ನು ಪಡೆಯುವಂಥದ್ದು. ನಿಮ್ಮ ಆರೋಗ್ಯ ತುಂಬ ಉತ್ತಮವಾಗಿರುತ್ತೆ. ಈ ಸಮಯದಲ್ಲಿ ಕೆಲಸಕ್ಕೆ ಸಂಬಂಧಿಸಿದಂತೆ ವಿದೇಶಕ್ಕೆ ಹೋಗುವ ಸಾಧ್ಯತೆ ಕೂಡ ಹೆಚ್ಚಿರುತ್ತೆ ಮೇಷರಾಶಿಯವರಿಗೆ. ಹಾಗೆಯೇ ನೆಕ್ಸ್ಟ್ ನೋಡುವಂಥದ್ದು ಯಾವ ರಾಶಿ ಅಂತ ನೋಡೋದಾದರೆ ವೃಷಭ ರಾಶಿಯವರಿಗೆ ಕೂಡ ಈ ಸಂಯೋಗ ಏನಿದೆ ಅದು ರಾಹು ಮತ್ತು ಶುಕ್ರನ ಸಂಯೋಗ ತುಂಬಾ ಒಳ್ಳೆಯದಾಗಿರುವಂಥದ್ದು. ವಿಪರೀತ ರಾಜಯೋಗದ ಸೃಷ್ಟಿಯಿಂದಾಗಿ ವೃಷಭ ರಾಶಿ ಜನರಿಗೆ ತುಂಬ ಶುಭವಾಗಿರುತ್ತೆ. ಆದಾಯದಲ್ಲಿ ಹೆಚ್ಚಾಗುತ್ತೆ. ಹೊಸ ಉದ್ಯೋಗದ ಪ್ರಸ್ತಾಪ ಕೂಡ ಇಲ್ಲಿಂದಲೂ ಬರಬಹುದು. ಅದು ನಿಮಗೆ ತುಂಬ ಫಲಪ್ರದವಾಗಲಿದೆ. ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧ ಕೂಡ ಬಲವಾಗಿರುತ್ತೆ ಈ ಒಂದು ಸಮಯದಲ್ಲಿ. ಹಾಗೆಯೇ ನೆಕ್ಸ್ಟ್ ನೋಡುವಂಥದ್ದು ಸಿಂಹರಾಶಿಗೆ ಸಮಯ ಒಳ್ಳೆಯದಿಲ್ಲ. ಆದರೂ ಕೂಡ ಈ ಒಂದು ಕೆಲವೊಂದು ಗ್ರಹಗಳ ಸಂಚಾರ ಏನಿದೆ ಅದು ಇಂತಿಷ್ಟು ದಿನ ಆದರೂ ಒಳ್ಳೆಯ ಒಂದು ಫಲಪ್ರದವಾಗಿರುತ್ತೆ. ಸಿಂಹರಾಶಿಯ ಜನರು ವಿಪರೀತ ರಾಜಯೋಗದಿಂದಾಗಿ ಉತ್ತಮ ಫಲಿತಾಂಶಗಳನ್ನು ಪಡೆಯುವಂಥದ್ದು. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಬಹುದು. ನಿಮ್ಮ ಅನೇಕ ಲಾಭದ ಅವಕಾಶಗಳನ್ನು ಪಡೆಯುವಂಥದ್ದು. ನಿಮ್ಮ ಎಲ್ಲ ಯೋಜನೆಗಳು ಯಶಸ್ವಿಯಾಗುತ್ತೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತೆ. ವ್ಯವಹಾರದಲ್ಲಿ ಲಾಭವಾಗಲಿದೆ. ಕೆಲವರು ಕೇಳಬಹುದು ನಮಗೆ ಏನೂ ಆಗೋದಿಲ್ಲ ಯಾಕೆ ಅಂತ. ಆದರೆ ಅದು ಜಾತಕವನ್ನು ಕೂಡ ನೋಡಬಹುದು. ಇದು ಜನರಲ್ ಆಗಿ ಹೇಳುವಂಥದ್ದು. ಕೆಲವೊಬ್ಬರಿಗೆ ಇದು ಖಂಡಿತವಾಗಲೂ ಇದು ನಾನು ಏನು ಹೇಳ್ತೇನೆ ಅದು ಅವರ ಜೀವನದಲ್ಲಿ ಹಾಗೆ ಆಗುತ್ತೆ. ವೃಶ್ಚಿಕ ರಾಶಿ ವಿಪರೀತ ರಾಜಯೋಗದಿಂದ ನೀವು ನಿಮ್ಮ ಪ್ರತಿ ಜೀವನದಲ್ಲಿ ಸಾಕಷ್ಟು ಪ್ರಗತಿಯನ್ನು ಸಾಧಿಸುವಿರಿ. ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಭಿನ್ನಾಭಿಪ್ರಾಯಗಳು ಬಗೆಹರಿಯುತ್ತೆ. ಸಂಬಂಧಗಳಲ್ಲಿ ಮಾಧುರ್ಯ ಹೆಚ್ಚಾಗುತ್ತೆ. ವ್ಯಾಪಾರ ಮಾಡುವ ಜನರು ಉತ್ತಮ ಲಾಭವನ್ನು ಗಳಿಸುತ್ತಾರೆ. ನೀವು ಪ್ರತಿಯೊಂದು ಕ್ಷೇತ್ರದಲ್ಲಿ ಯಶಸ್ಸನ್ನು ಪಡೆಯುವಂಥದ್ದು ಮತ್ತು ಇದ್ದಕ್ಕಿದ್ದಂತೆ ಲಾಭದ ಅವಕಾಶಗಳು ಕೂಡ ನಿಮಗೆ ತುಂಬಾ ಸೃಷ್ಟಿಯಾಗುವಂಥದ್ದು. ಅಂದರೆ ಪ್ರತಿಯೊಂದು ಗ್ರಹ ಸಂಚಾರ ಏನಿರುತ್ತೆ ಗ್ರಹಗಳ ಸಂಚಾರ ರಾಶಿಯಿಂದ ರಾಶಿಗೆ ಅದು ಕೆಲವು ರಾಶಿಗಳಿಗೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಕೆಲವರಿಗೆ ಮಧ್ಯಮವಾದ ತುಂಬ ಕೆಟ್ಟದ್ದು ಅಂತ ಯಾರಿಗೂ ಆಗೋದಿಲ್ಲ. ನೆನಪಿಡಿ, ಈ ಥರ ವಿಡಿಯೋ ಹಾಕ್ತಾ ಇರ್ತೇನೆ ನಿಮಗೆ ಒಂದು ಮಾಹಿತಿಗೋಸ್ಕರ. ಧನುರಾಶಿಯ ಜನರು ವಿಪರೀತ ರಾಜಯೋಗದಿಂದ ಅನುಕೂಲಕರ ಫಲಿತಾಂಶಗಳನ್ನು ಪಡೆಯುವಂಥದ್ದು. ನೀವು ವಾಹನ ಆಸ್ತಿಯ ಸಂತೋಷವನ್ನು ಪಡೆಯಬಹುದು. ಈ ಶುಭ ಯೋಗದಿಂದ ನೀವು ಚರ ಆಸ್ತಿಯನ್ನು ಖರೀದಿಸುವ ಅವಕಾಶಗಳನ್ನು ಹೊಂದುವಿರಿ. ನಿಮ್ಮ ಕುಟುಂಬದಲ್ಲಿ ಸಂತೋಷ ಇರುತ್ತೆ. ಪಿತ್ರಾರ್ಜಿತ ಆಸ್ತಿಯ ಲಾಭವನ್ನು ಪಡೆಯುತ್ತೀರಿ. ಕೆಲಸದ ಸ್ಥಳದಲ್ಲಿ ನಿಮ್ಮ ಸ್ಥಾನಮಾನ ಹೆಚ್ಚಾಗುತ್ತೆ ಧನುರಾಶಿಯವರಿಗೆ. ಮತ್ತು ನೆಕ್ಸ್ಟ್ ನೋಡುವಂಥದ್ದು ಮೀನರಾಶಿಗೆ ಕೂಡ ತುಂಬಾ ಒಳ್ಳೆಯದಿದೆ.
ವಿಪರೀತ ರಾಜಯೋಗದಿಂದಾಗಿ ನಿಮಗೆ ತುಂಬ ಶುಭವಾಗಲಿದೆ ಮೀನರಾಶಿಯವರಿಗೆ. ಈ ರಾಜಯೋಗ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ, ನಿಮ್ಮ ಶಕ್ತಿ ಹೆಚ್ಚಾಗುತ್ತೆ, ನೀವು ವ್ಯವಹಾರದಲ್ಲಿ ಉತ್ತಮ ಒಪ್ಪಂದವನ್ನು ಅಂತಿಮಗೊಳಿಸಬಹುದು, ನೀವು ಕೆಲಸದಲ್ಲಿ ಯಶಸ್ಸನ್ನು ಪಡೆಯುವಂಥದ್ದು, ಆಸ್ತಿ ಸಂಪಾದಿಸುವ ಸಾಧ್ಯತೆ ಕೂಡ ಇರುವಂಥದ್ದು. ಅಂದರೆ ಕೆಲವರು ಯೋಚನೆ ಮಾಡ್ಬೋದು ನಮಗೆ ಯಾಕೆ ಇಲ್ಲ ಆ ಥರ. ಅಂದರೆ ಒಂದೊಂದು ಗ್ರಹಗಳ ಸಂಚಾರದ ಸಂಯೋಗ ಕೆಲವೊಂದು ರಾಶಿಗೆ ಒಳ್ಳೆಯದಾಗುವಂಥದ್ದು. ಅಂದರೆ ಅವರ ಟೈಮ್ ಸರಿ ಇಲ್ಲ ಅಂದ್ರೂ ಆ ಒಂದು ಕೆಲವೊಂದು ಗ್ರಹಗಳ ಸಂಚಾರ ಏನಿದೆ ಅದು ಆ ಒಂದು ಅಷ್ಟೊಂದು ದಿನದ ಮಟ್ಟಿಗೆ, ಅದು ಎಷ್ಟು ದಿನ ಇರುತ್ತೆ ಒಂದು ರಾಶಿಯಲ್ಲಿ, ಅಷ್ಟು ದಿನದ ಮಟ್ಟಿಗೆ ಅದು ಒಳ್ಳೆಯದನ್ನು ಮಾಡುವಂಥದ್ದು. ನಮ್ಗೆ ಸ್ವಲ್ಪ ಏನು ಸಮಯವೇ ಸರಿಯಿಲ್ಲ ಅಂದಾಗ ಸ್ವಲ್ಪ ಸಮಯ ಒಳ್ಳೆಯದು ಬಂದರೂ ಕೂಡ ಅದು ಒಂದು ಒಳ್ಳೆಯದು ಅಲ್ವಾ. ಅದಕ್ಕೋಸ್ಕರ ನಾನು ಈ ಥರ ವೀಡಿಯೋ ಮಾಡಿ ಹಾಕ್ತಾ ಇರ್ತೇನೆ. ಧನ್ಯವಾದಗಳು.